ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೆಸರುಬೇಳೆ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗೋ ಸಾಮಾನುಗಳು: ಹೆಸರುಬೇಳೆ 1 ಕಪ್ ತಗೊಂಡೆ, 1 ಲೋಟ ತಗೊಂಡಿದ್ದೀನಿ, ಗಸಗಸೆ, ಕೊಬ್ಬರಿ, ಬೆಲ್ಲ, ಇದು ಏಲಕ್ಕಿ ಪುಡಿ ಮತ್ತು ರವೆ ತಗೊಂಡಿದ್ದೀನಿ, ಸಣ್ಣ ರವೆ, ಮತ್ತು ಶಾವಿಗೆ. ಇದಕ್ಕೆ ನಾನು ಗೋಡಂಬಿ, ದ್ರಾಕ್ಷಿ ಮತ್ತು ಖರ್ಜೂರನ ನಾನು ಕುಟ್ಟು ಹಾಕ್ತೀನಿ, ಅಂದರೆ ಬಿಡಿಸ್ಕೊಂಡಿದ್ದೀನಿ, ಇದನ್ನು ಕುಟ್ಟು ಹಾಕ್ತೀನಿ. ಅದ್ರ ಜೊತೆಗೆ ಹಾಲು. ಇಷ್ಟು ಸೇರಿಸಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಈಗ ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಕಾಯ್ತಾ ಇದೆ. ಈಗ ಗೋಡಂಬಿ, ದ್ರಾಕ್ಷಿ ಹಾಕೊಳ್ಳೋಣ. ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ. ಇದನ್ನು ತೆಗ್ದಿಡ್ಕೊಂಡು ಶಾವಿಗೆ ಹಾಕೊಳ್ತಾ ಇದ್ದೀನಿ. ಶಾವಿಗೆನ ಹುರ್ಕೊಳ್ಳೋಣ. ಈಗ ಹುರ್ಕೊಂಡಿದ್ದೀವಿ, ಇದನ್ನ ತೆಗ್ದಿಡ್ಕೊಳ್ಳೋಣ. ನೆಕ್ಸ್ಟು ಗಸಗಸೆ ಹಾಕೊಳ್ತಾ ಇದ್ದೀವಿ. ಗಸಗಸೆ ಹುರ್ಕೊಳ್ಳೋಣ. ಚಿರೋಟಿ ರವೆ ಹಾಕೊಳ್ಳೋಣ. ಚಿರೋಟಿ ರವೆ ಆದರೂ ಸರಿ, ಮತ್ತು ಅಕ್ಕಿ ಹಾಕೊಂಡ್ರು ಸರಿ. ಬಟ್ ನಾನಿಲ್ಲಿ ಚಿರೋಟಿ ರವೆ ಹಾಕೊಳ್ತಾ ಇದ್ದೀನಿ, ಅಕ್ಕಿ ಹಾಕೊಂಡಿಲ್ಲ. ನಿಮಗೆ ಬೇಕು ಅಂದರೆ ನೀವು ಅಕ್ಕಿ ಹಾಕೋಬಹುದು. ಈಗ ಸ್ವಲ್ಪ ತುಪ್ಪ ಹಾಕೊಂಡು ಹೆಸರುಬೇಳೆ ಹುರ್ಕೊಳ್ಳೋಣ. ಈ ಥರ ಕೆಂಪು ಹುರ್ಕೋಬೇಕಾಗತ್ತೆ. ಈಗ ಹೆಸರುಬೇಳೆ ಹುರ್ಕೊಂಡಾದ್ಮೇಲೆ ಅದನ್ನು ಕುಕ್ಕರ್ಗೆ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಈಗ ಕುಕ್ಕರ್ ಇಟ್ಟಿದ್ದಾಯಿತು. ಈಗ ರುಬ್ಕೊಳ್ಳೋಣ. ಅದಕ್ಕೆ ನಾನು ಗಸಗಸೆ ಮತ್ತು ರವೆ ಹುರ್ಕೊಂಡಿದ್ದೀನಿ, ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಅದಕ್ಕೆ ಜೊತೆಗೆ ಕಾಯಿ ಮತ್ತು ಖರ್ಜೂರ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಕೋಬೇಕು. ಈ ಥರ ನುಣ್ಣಗೆ ರುಬ್ಕೋಬೇಕು. ನೆಕ್ಸ್ಟ್ ರುಬ್ಕೊಂಡಿದ್ದಾಯಿತು. ಈಗ ಪಾಕ ತಗೊಳ್ಳೋಣ. ಪಾಕಕ್ಕೆ ನೀರು ಹಾಕೊಳ್ಳೋಣ. ಸ್ವಲ್ಪ ನೀರು ಹಾಕಾದ್ಮೇಲೆ 1 ಉಂಡೆ ಬೆಲ್ಲ ಹಾಕೊಳ್ಳೋಣ. ಈಗ ಪಾಕ ಆಗಿದೆ. ಅದಕ್ಕೆ ಇವಾಗ ನಾವು ರುಬ್ಬಿಟ್ಕೊಂಡಿರೋದು ಹಾಕೋಣ. ಈಗ ಹೆಸರು ಬೇಳೆ ಕೂಗಿಸ್ಕೊಂಡಿದ್ದೀವಿ. ಫಸ್ಟ್ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಹೆಸರು ಬೇಳೆ ಹಾಕ್ತಾ ಇದ್ದೀವಿ. ಇದು ಸ್ವಲ್ಪ ಕುದಿ ಬರಲಿ. ಕುದಿ ಬಂದಿದೆ. ಈಗ ಇದಕ್ಕೆ ಇದು ಹಾಕೊಳ್ಳೋಣ, ಶಾವಿಗೆ ಹಾಕೊಳ್ಳೋಣ. ಶಾವಿಗೆ ಕುದಿಯೋವರೆಗೂ ಬಿಡೋಣ. ಇದೀಗ ಇದು ಶಾವಿಗೆ ಬೆಂದಿದೆ. ಅದಕ್ಕೆ ಸ್ವಲ್ಪ ಹಾಲು ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಫೈನಲ್ ಆಗಿ ಇದು ಹಾಕ್ತಾ ಇದ್ದೀನಿ, ದ್ರಾಕ್ಷಿ ಗೋಡಂಬಿ ಹಾಕಿದ್ದೀನಿ. ಫೈನಲ್ ಟಚ್ಚು. ಇನ್ನೊಂದು ಸ್ವಲ್ಪ ಕುದಿಯಾಗಿ ಬಿಟ್ಟು ಆಫ್ ಮಾಡೋಣ. ಹೆಸರುಬೇಳೆ ಪಾಯಸ ರೆಡಿ ಇದೆ. ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿನ್ನೋದು. ನೀವು ಎಲ್ಲರೂ ಟ್ರೈ ಮಾಡಿ ಒಂದ್ಸರಿ. ಇಷ್ಟ ಆದರೆ ಲೈಕ್ ಮಾಡಿ.